ಓಂ ಗಣೇಶಾಯ ನಮಃ. Vidya Samskriti International School, also known as VSIS, a co-educational school affiliated to the Delhi Council. Our school has a lot of facilities and activities. This educational center is where love and care is more to students. ವಿದ್ಯೆ ಅನ್ನೋದು ಯಾರ ಸೊತ್ತು ಅಲ್ಲ, ಅದು ಯಾರು ಶ್ರಮವನ್ನು ಪಟ್ಟು ಗೆದ್ಕೊಳ್ತಾರೋ ಅವರ ಒಂದು ಸೊತ್ತಾಗಿರುತ್ತೆ. ಅಂತಹ ಒಂದು ವಿದ್ಯೆಯನ್ನು ನೀಡ್ತಾ ನಮ್ಮ ವಿದ್ಯಾ ಸಂಸ್ಕೃತಿ ಶಾಲೆ ಮಕ್ಕಳನ್ನು ಸಿದ್ಧ ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆದಿರುವಂಥ ಶಾಲೆ ನಮ್ಮದಾಗಿರುತ್ತೆ. ಅಂಥ ಒಂದು ಶಾಲೆಯಲ್ಲಿ 2023-24ನೇ ಒಂದು ವಿದ್ಯಾ ಸಂಸ್ಕೃತಿ ಉತ್ಸವ ಅಂದರೆ ಶಾಲೆಯ ಒಂದು ಹಬ್ಬನೇ ಅಂತ ಹೇಳ್ಬೋದು. ಇವತ್ತು ವಿದ್ಯಾ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಶಾಲೆಗೆ ಆಗಮಿಸಿರುವಂತಹ ಎಲ್ಲ ಪೋಷಕರಾಗಿರ್ಬೋದು, ಎಲ್ಲ ಮಕ್ಕಳಿಗಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಶಾಲಾ ಬ್ಯಾಂಡ್ ಸೆಟ್ ಮುಖಾಂತರ ಆಗಮಿಸುತ್ತಿರುವ ಎಲ್ಲ ಮುಖ್ಯ ಅತಿಥಿಗಳಿಗೂ ಮಧ್ಯಾಹ್ನದ ಒಂದು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಒಂದು ವೇದಿಕೆಯನ್ನು ನಿಜವಾಗಿ ಇಂದ್ರಲೋಕ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ನಮ್ಮ ಹಿಂದಿನ ಕಾಲದವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಾವು ಚಿತ್ರಗಳಲ್ಲೂ ನೋಡ್ತಾ ಇದ್ದೀವಿ, ಸಿನಿಮಾಗಳಲ್ಲೂ ನೋಡಿದ್ದೀವಿ. ಬಟ್ ಆದರೆ ನಿಜವಾಗಿ ಇಂದ್ರಲೋಕ ಈ ರೀತಿಯೇ ಇರುತ್ತೆ ಅನ್ನೋದೊಂದು ನನಗೆ ತುಂಬ ಆಸೆ ಆಗ್ತಾ ಇದೆ. ಅಷ್ಟು ಚೆಂದಾಗಿ ಈ ಒಂದು ವೇದಿಕೆ ಸಿದ್ಧವಾಗಿದೆ. ಈ ಒಂದು ವೇದಿಕೆಗೆ ನಮ್ಮ ಮುಖ್ಯ ಅತಿಥಿಗಳು ಆಗಲೇ ಹೇಳುವಾಗೆ ಒಂದು ಹಂಸ ನಡಿಗೆಯ ಮೂಲಕ ಬರ್ತಾ ಇದ್ದರೆ ನಿಜವಾಗಿ ಒಂದು ಮೈಸೂರಿನ ಒಂದು ದಸರಾ ಉತ್ಸವ ಯಾವ ರೀತಿಯಾಗಿರುತ್ತೋ ಆ ರೀತಿಯಾದಂಥ ಒಂದು ಉತ್ಸವ ನಮ್ಮ ವಿದ್ಯಾ ಸಂಸ್ಕೃತಿ ಶಾಲೆಯಲ್ಲಿ ಇವತ್ತು ನಡೀತಾ ಇದೆ. ಒಂದು ಚಪ್ಪಾಳೆಯನ್ನು ನೀಡಬೇಕು, ಜೋರಾದ ಚಪ್ಪಾಳೆ. ಮುಖ್ಯ ಅತಿಥಿಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ, ಅವರಿಗೆ ಒಂದು ಜೋರಾದ ಒಂದು ಚಪ್ಪಾಳೆ.
ರಘುನಾಥ್ ಸರ್ ಅವರು, ನಮ್ಮ ನೆಚ್ಚಿನ ಪ್ರೀತಿಯ ಸಾರ್ ಅಂತಲೇ ಹೇಳ್ಬೋದು ಅವರು. ರಘುನಾಥ್ ಸರ್ ಅವರು ನೈಸ್ ಇಂಟರ್ನ್ಯಾಷನಲ್ ಕಾರ್ಯದರ್ಶಿಗಳಾದಂತಹ ರಘುನಾಥ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಸರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟಿಗಳಾದಂತಹ ಎನ್ ವಿ ಶಿವಪ್ರಸಾದ್ ಸರ್ ಅವರು, ಹಾಗೆ ನಮ್ಮ ಪ್ರೀತಿಯ ಬಾಬು ಸರ್ ಅವರು, ಶೈಕ್ಷಣಿಕ ಡೀನ್ SJBTI ಬೆಂಗಳೂರು, ಹಾಗೆ ನಮ್ಮ ಶಾಲಾ ಪ್ರಾಂಶುಪಾಲರಾದಂತಹ ಕವಿತಾ ಬಾಲಕೃಷ್ಣರವರು ಸಹ ಈ ಒಂದು ಉತ್ಸವ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಯನ್ನು ನೀಡ್ತಾ ಅವರನ್ನ ಸ್ವಾಗತಿಸೋಣ, ಸುಸ್ವಾಗತಿಸೋಣ. Welcome, sir. Moving on to the next performance, we have our Nightingales of the Vidya Samskruti International School, Pratiksha and group, who would be giving us a melodious prayer song. ನಾರದರು ಶಿವನನ್ನು ಕೋರುವಂತೆ ಸಲಹೆ ನೀಡುತ್ತಾರೆ. ಆಗ ಶಿವನು ಈ ಸಮಸ್ಯೆಯನ್ನು ಬಗೆಹರಿಸಲು ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತಾನೆ. ಆ ಸ್ಪರ್ಧೆಯ ಪ್ರಕಾರ ಯಾವ ದೇವರು ಮೂರು ಲೋಕವನ್ನು ಸುತ್ತಿ ಶಿವನನ್ನು ತಲುಪುತ್ತಾರೋ ಅವರೇ ಶ್ರೇಷ್ಠರೆಂದು. ಕೂಡಲೇ ಕಾರ್ತಿಕೇಯ ತನ್ನ ವಾಹನವನ್ನು ಹತ್ತಿ 3 ಲೋಕ ಸುತ್ತಲು ಪ್ರಾರಂಭಿಸಿದನು. ಆದರೆ ಗಣೇಶನು ಮಾತ್ರ ತನ್ನ ವಾಹನವನ್ನು ಏರಿ ತನ್ನ ತಂದೆ ತಾಯಿಯಾದ ಪರಶಿವ ಮತ್ತು ಪಾರ್ವತಿಯರ ಸುತ್ತಲೂ 3 ಸುತ್ತನ್ನು ಸುತ್ತುತ್ತಾನೆ. ನಂತರ ತನ್ನ ತಂದೆ ತಾಯಿಯ ಮುಂದೆ ನಿಂತುಕೊಂಡು ಇರುತ್ತಾನೆ. ಆ ನಂತರ ಕಾರ್ತಿಕೇಯ ತನ್ನ 3 ಸುತ್ತನ್ನು ಮುಗಿಸಿಕೊಂಡು ಬಂದಾಗ ಶಿವನು ಈ ಸ್ಪರ್ಧೆಯಲ್ಲಿ ಗಣೇಶ ವಿಜೇತನೆಂದು ಘೋಷಿಸುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ಇಡೀ ವಿಶ್ವದಲ್ಲಿ ನಮ್ಮ ತಂದೆ ತಾಯಿ ದೊಡ್ಡವರು, ಬ್ರಹ್ಮಾಂಡವೆಂದರೆ ನಮ್ಮ ಹೆತ್ತವರು. ಆದ್ದರಿಂದ ಗಣೇಶನನ್ನು ಮೊದಲು ಪೂಜಿಸಬೇಕೆಂದು ನಿರ್ಧರಿಸುತ್ತಾರೆ. ಯಾವುದೇ ಸಮಾರಂಭದಲ್ಲೂ ವಿಘ್ನ ನಿವಾರಕನಾದ ಗಣೇಶನನ್ನು ಆರಾಧಿಸುವುದರಿಂದ ಎಲ್ಲ ವಿಘ್ನಗಳನ್ನು ತಡೆಯಬಹುದು. ಈ ಸಮಾರಂಭವೂ ಸಹ ಯಾವ ವಿಘ್ನವಿಲ್ಲದೆ ಸಕ್ರಮವಾಗಿ ನಡೆಯಲಿ ಎಂದು ನಮ್ಮ ಹಾಡಿನ ಮೂಲಕ ಗಣೇಶನಲ್ಲಿ ಪ್ರಾರ್ಥಿಸೋಣ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गौरीतनयाय धीमहि गजेशानाय बालचन्द्राय श्रीगणेशाय धीमहि
flame within us, our inner strength. कल्याणं आरोग्यं धनसम्पदः शुभं कुरु त्वं कल्याणं आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योति नमोस्तुते दीपज्योतिर्परब्रह्म दीपज्योतिर्जनार्दन दीपज्योतिर्जनब्रह्म दीपज्योतिर्जनार्दन दीपो यरतु मे पापं सन्ध्यादीपनमोऽस्तुते शुभं कुरु त्वं कल्याणं आरोग्यं धनसम्पदः शुभं कुरु त्वं कल्याणं आरोग्यं धनसम्पदः ವಿದ್ಯಾ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ಕೊಟ್ಟಂತ ಎಲ್ಲ ಮುಖ್ಯ ಅತಿಥಿಗಳಿಗೂ Accepting our invitation for becoming the chief guest of this occasion today, we welcome you, sir. ವಿದ್ಯಾ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರು ಸಿವಿಲ್ ನ್ಯಾಯಾಧೀಶರು JMFC KGF ಶ್ರೀ ಮಂಜುನಾಥ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. Thank you, sir. Our chief guest doesn't need any formal introduction as he is a well-known and distinguished figure in society. He has been highly respected and known for his kind deeds and selfless services for the society. He is none other than Mr. Raghunath sir, Secretary of NICE International School. I, on behalf of the entire school, welcome you, sir, and express our gratitude for accepting the invitation and taking time out of your packed schedule for our school. ನೈಸ್ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿಗಳಾದಂತಹ ನಮ್ಮ ಪ್ರೀತಿಯ ರಘುನಾಥ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. Thank you, sir. First and foremost, I would like to extend a warm welcome to our trustee, Dr. N.V. Babu sir, Academic Dean, SJBIT Bengaluru, who graciously accepts our invitation to be with us this evening. Welcome, sir. ಶೈಕ್ಷಣಿಕ ಡೀನ್ SJBTI ಬೆಂಗಳೂರು ಡಾಕ್ಟರ್ NV ಬಾಬು ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. We have a strong tradition of providing our students with a high quality education, and we are proud of many achievements and accolades we have received over the years. However, we all know that to grow and improve as a school, we must always be open to new ideas and perspectives. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ, ಸ್ವಾಗತವನ್ನು ಬಯಸುತ್ತೇನೆ. All birds find shelter during rain, but eagle avoids rain by flying above the clouds. Problems are common, but attitude makes the difference. By this, you might have known whom I am going to welcome. Yes, you all are right. I would like to extend a warm welcome to our principal ma'am, Mrs. Kavita Balakrishna, who brings a wealth of experience and knowledge to our school. Welcome, ma'am. ವಿದ್ಯಾ ಸಂಸ್ಕೃತಿ ಶಾಲೆಯ ಪ್ರಾಂಶುಪಾಲರು ಆಗಿರುವಂತಹ ಕವಿತಾ ಬಾಲಕೃಷ್ಣ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. I extend my heartfelt gratitude to welcome Mr. Suhas, the administrator of Vidya Samskruti International School, who is admired by unwavering commitment to our school. With Suhas, sir. Children from the LKG to grade 9 for the year 22-23, I request Mrs. Hemavati
to help us with them. A very blissful noon to one and all. A very blissful evening to one and all who have gathered here. Art Atarak said, there is a difference between interest and commitment. When you are interested in doing something, you do it only when circumstances permit. When you are committed to something, you accept only result. As a result, we are proud to honor them. I request our chief guest, Mr. Manjunath sir, to honor our student with the awards. General proficiency for the academic year 22-23. LKG Punarvika S. Rakshita K.S. UKG Aradhya K. Pujya Shrita. Gagandas M. ಚಪ್ಪಾಳೆಯನ್ನು ಹೊಡಿಬೇಕು. Give a big round of applause. ಮಕ್ಕಳು ಕಲಿಕೆಯಲ್ಲಿ ಸಾಧನೆಯನ್ನು ಮಾಡಿರೋದು. First standard Tanushri KM. ಪೋಷಕರು ದಯವಿಟ್ಟು ಚಪ್ಪಾಳೆಯನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಇನ್ನಷ್ಟು ಪ್ರೋತ್ಸಾಹಿಸಬೇಕು. Come on, parents, give them a round of applause. They deserve it. Second standard Lakshan R. Manohar K. Kushi Gowda KP. Third standard Grihita V. Punit Rame Gowda KR. Fourth standard Purvika M. Pratiksha V. Gurucharan Reddy V. Fifth standard Drishika M. Vishal Gowda M. Sixth standard Nona Shri Pavitra B. Chandana M. Seventh standard Pavana K.S. Bhuvan N. Vaishnavi. Eighth standard Bhumika M. Nivedita S. Itashri R. Ninth standard Pratiksha E. Pushpa R. From State Board, 8th standard Shirisha S. 9th standard Nitish Yadav. Thank you one and all. Thank you, Hemavati ma'am. On achieving 100% attendance. Students from the LKG grade to the 9th grade, I kindly request Mrs. Jyoti Lakshmi ma'am to please help us with their names. Good evening, ladies and gentlemen. Here I am to announce 100% attendance holder for the academic year 2022-23. This is an amazing achievement for all these students. It shows their dedication towards education and punctuality in their life. This award is to honor students who were present for every day of the school for the year 2022-23. I call upon Shubhan S. from LKG, Suprita B.S. from LKG, UKG Nihal Tej S, Bindu R, Bhargav Gowda MS, first standard Tilak G. Come on, parents, a round of applause for yourself because you're the one who them. ಚಪ್ಪಾಳೆ ಬರಬೇಕು. Komal M, Diksha N, Gayak S. Third standard
Lalit KM, Sushant S. 4th standard, Aditi NR, Likit Gowda M, Haripriya R. 5th standard, Gokul M, Subhash Babu S. And class 6, Gautami A, Chetan DG, Kavana NK. Class 7, Archita P, Suchir Chandra, Jeevan T. Class 8, Rashmita KR, Charan R, Manish G, Pooja M, Itashri R. And class 9, Sanjay R, Ankit R. State Board 8th standard, Tejas DG. 9th standard, Shushmita N. Thank you one and all. ಚಪ್ಪಾಳೆ ಹೊಡೆಯೋಕ್ಕೆ ಯಾಕೋ ಬೇಸರ ಪಡ್ತಾ ಇದ್ದಾರೆ ನಮ್ಮ ಪೋಷಕರು. ಚಪ್ಪಾಳೆ ಬರಬೇಕು. ಮಕ್ಕಳು ಪ್ರಶಸ್ತಿ ತಗೊಳ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಪ್ರಶಸ್ತಿಯನ್ನು ತಗೊಳ್ತಾ ಇದ್ದಾರೆ. ಆ ಮಕ್ಕಳು ಇನ್ನೂ ಮುಂದೆ ಇನ್ನೂ ಅತ್ಯುತ್ತಮವಾದಂತಹ ಒಂದು ಪ್ರಶಸ್ತಿಗಳನ್ನು ತಮ್ಮ ಮಡಿಗೆ ಹಾಕೋಬೇಕಂತೇಳಿ ಪೋಷಕರು ಆಶೀರ್ವಾದ ಮಾಡಬೇಕು. ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು 100% ಅಟೆಂಡೆನ್ಸ್ ಅನ್ನ ಪ್ರಶಸ್ತಿಯನ್ನ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಅತಿಥಿಗಳ ಕೈಯಿಂದ ನಡೀತಾ ಇದೆ. ಅದೇ ರೀತಿಯಾಗಿ ಪೋಷಕರು ಅಷ್ಟೇ ತುಂಬ ಚೆನ್ನಾಗಿ ಚಪ್ಪಾಳೆ ಹೊಡಿತಾ ಇದ್ದಾರೆ. ನಿಮಗೂ ಸಹ ಒಂದು ಜೋರಾದ ಚಪ್ಪಾಳೆ ನಮ್ಮ ಕಡೆಯಿಂದ. Parents, come on. This claps go to y'all because y'all were the ones who sent them to school. 100% to you, parents. A transparent school annual report will be delivered by our principal, Mrs. Kavita Balakrishnan and Mrs. Sunita Ma'am. As the day ends with a golden light, the stage is set for wondrous sight. Let us drink in a breath a cup full of togetherness. And surely, in this way, when the sun is about to set today, these hours of togetherness spent in peace and amity. Very good evening to one and all. Honorable Chief Guest, parents, grandparents, print and electronic media, teachers, dear students, ladies and gentlemen. On the occasion of Vidya Samskruti Utsav 23-24, I, on behalf of the school community and my own behalf, extend you all my sincere warm welcome and greetings. Together we can, we will. I would like to thank you all for responding to our invitation and gracing this occasion. Dear parents, you deserve all commendation and appreciation for your wholehearted support and contribution you have made towards the development and keeping the reins moving on the track. ಸುಂದರ ಶುಭ ವೇಳೆಯಲ್ಲಿ ಸುಂದರವಾಗಿ ಅಲಂಕೃತಗೊಂಡಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಸವಿಯನ್ನುಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನಿಯಲು ಬಂದ ವಿದ್ಯಾಭಿಮಾನಿಗಳೇ ಹಾಗೂ ಪೋಷಕರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಚಿನ್ನ, ರೇಷ್ಮೆ, ಹೈನುಗಾರಿಕೆಗೆ ಪ್ರಸಿದ್ಧಿ ಹೊಂದಿರುವ ಜಿಲ್ಲೆ ಕೋಲಾರ. ಈ ಕೋಲಾರ ಜಿಲ್ಲೆಯ KGF ತಾಲೂಕಿನ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿರುವ ಎಲ್ಲರ ಅಕ್ಕರೆ, ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಸಂಸ್ಥೆ, ಅದುವೇ ನಮ್ಮ ವಿದ್ಯಾ ಸಂಸ್ಕೃತಿ ಇಂಟರ್ನ್ಯಾಷನಲ್ ಶಾಲೆ. ಈ ನಮ್ಮ ಜ್ಞಾನ ದೇಗುಲಕ್ಕೆ ಇದೀಗ 14ರ ಹರೆಯ. ಇಲ್ಲಿನ ಪರಿಸರದಲ್ಲಿ ವಿದ್ಯಾರ್ಜನೆಗೈದ ವಿದ್ಯಾರ್ಥಿಗಳು ಉತ್ತುಂಗ ಶಿಖರಕ್ಕೆ ಏರಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈ ದಿನ ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಆಚರಿಸಿ ಅದರ ಸುಮಧುರ ಕಂಪನ್ನು ಎಲ್ಲೆಡೆ ಪಸರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ. ನಮ್ಮ ಈ ವಿಪಡುತ್ತೇನೆ. I take immense pleasure to present the annual report of our school to apprise you all how the mission and philosophy of VSIS have materialized positively in the day-to-day
working of a school in the voyage of the discovery of excellence in the field of education. We have always been committed to create an environment in the school which helps the young minds to blossom and provide a platform for individual thinking and holistic development of the child's personality. Apart from preparing the children to qualify for purely academic demands, special efforts are being made continuously to enable them to face the challenges of the competitive world. It's a matter of great importance to us that the students who pass out from our portals should easily forward the values they have inherited, excel in whatever they do, and be the role models in the society. 2009-10ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ LKGಯಿಂದ 6ನೇ ತರಗತಿಯನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭದ ವರ್ಷದಲ್ಲಿ 130 ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 1050 ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗಿದ್ದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅವರಿಗೆ ಬೋಧಿಸಲು ನುರಿತ ಹಾಗೂ ಕ್ರಿಯಾಶೀಲ 45 ಶಿಕ್ಷಕಿಯರು ಸೇವೆ ಸಲ್ಲಿಸುತ್ತಿದ್ದಾರೆ. 23 ಮಂದಿ ಬೋಧಕೇತರ ಸಿಬ್ಬಂದಿ ಶಾಲಾ ಚಟುವಟಿಕೆಗಳಲ್ಲಿ ಸೂಕ್ತವಾದ ಸಹಾಯ ನೀಡುತ್ತಿದ್ದಾರೆ. One change always leave the way open for the establishment of others. VSIS was established in the year 2009-10. This institution was started from LKG to 6th standard with a total strength of 130 students, and at present it has been increased to 1,050 students by the support and encouragement of parents. We impart quality education with co-curricular and extracurricular activities through the help of well-qualified teachers. Every year, the strength of the school is increased considerably. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಪ್ರತಿ ವರ್ಷ ಕಟ್ಟಡ, ಪೀಠೋಪಕರಣಗಳು, ಆಟೋಪಕರಣಗಳು, ಪಾಠೋಪಕರಣಗಳು, ಶೌಚಾಲಯಗಳು, ಗ್ರಂಥಾಲಯ, ವಿಷಯವಾರು ಪ್ರತ್ಯೇಕ ಪ್ರಯೋಗಾಲಯಗಳು, ಕ್ರೀಡಾಂಗಣಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ವಾಹನಗಳ ಸಂಖ್ಯೆ ಎಲ್ಲವೂ ಸಹ ವಿಸ್ತರಣೆಗೊಂಡಿದೆ. ದೂರದ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತಮ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಉತ್ತಮ ಮೂಲ ಸೌಕರ್ಯಗಳನ್ನೊಳಗೊಂಡ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳನ್ನು ಸಹ ತೆರೆಯಲಾಗಿದೆ. Our school has good infrastructure with well-equipped classrooms, laboratories, and library to enhance the knowledge and to meet the interest of students. And also separate hostel facility is provided for boys and girls. We also provide van service to every small village in order to provide transport facility to students so that the students can reach the school without any hindrance. 2017-18ನೇ ಶೈಕ್ಷಣಿಕ ವರ್ಷದಲ್ಲಿ KGF ತಾಲೂಕಿನಲ್ಲಿ ICIC ಪಠ್ಯಕ್ರಮವನ್ನು ಪ್ರಾರಂಭಿಸಿದ ಏಕೈಕ ಶಾಲೆ ಎಂಬ ಕೀರ್ತಿ ನಮ್ಮ ಶಾಲೆಗೆ ಸಲ್ಲುತ್ತದೆ. A journey of 1,000 miles begins with a single step. We feel proud to announce that during the academic year 2017-18, Vidya Samskruti International School has been the first school in KGF Taluk to introduce ICSE syllabus, and until now our school remains the one and only ICSE school in our taluk. 2017 ಮತ್ತು 18ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ನಮ್ಮ ಶಾಲೆಯ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಪರಿಸರವನ್ನು ಪರಿಶೀಲಿಸಿ ನಮ್ಮ ಶಾಲೆಗೆ ಪರಿಸರ ಮಿತ್ರ ಶಾಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. The environment is in us, not outside us. The trees are our lungs. The rivers are our bloodstream. We are all interconnected, and what you do to the environment, ultimately you do to yourself. We are indeed very proud to announce that VSIS have received Green School Award, Plastic Free School, during the year 2017-18. ನಾವು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಸಂಪಾದನೆ ಮಾಡಬಹುದು, ಆದರೆ ಅದು ಕೇವಲ ನಶ್ವರ ಮಾತ್ರ. ನಮ್ಮ ಬಳಿ ಶಾಶ್ವತವಾಗಿ ಇರುವುದೇ ಜ್ಞಾನ. ಇದನ್ನು ಕದಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಮನಗಂಡ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಮಿನಿಸ್ಟರ್ಸ್ ಅಸೋಸಿಯೇಷನ್ ಇವ್ಯಾಂಜಲಿಕಲ್ ಔಟ್ರೀಚ್ ಮಿಷನ್ ಇಂಡಿಯಾ ಸಂಸ್ಥೆ ನಮ್ಮ ಶಾಲಾ ಆಡಳಿತ ಮಂಡಳಿಯ
ಜ್ಞಾನ ಮತ್ತು ಕಠಿಣ ಪರಿಶ್ರಮವನ್ನು ಗಮನಿಸಿ 2020 ಮಾರ್ಚ್ 7ರಂದು ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರಾದ ಕವಿತಾ ಬಾಲಕೃಷ್ಣರವರಿಗೆ ಮದರ್ ತೆರೇಸಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. A life not lived for others is not a life. Give your hands to serve and your hearts to love. Helping hands are better than praying lips. We do not need guns and bombs to bring peace. We need love and compassion. I, the principal of VSIS, feel proud and excited to share that I have received Mother Teresa Award by All India Christian Ministry Association, India, on 7th March 2020. This was once again a proud and honorable moment which I received as a symbol of my success. ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾ ರಂಗದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ಉತ್ತಮ ಪ್ರಶಂಸೆಯನ್ನು ಪಡೆದಿದ್ದಾರೆ. To be a great champion, you must believe you are the best. If you are not, keep on trying. You don't have to be great to start, but you have to start to be great. Sports competitions inculcate the spirit of positive challenges and sportsmanship among the students and prepare them for the life ahead. Sports, games, and physical fitness occupy a place of importance in our curriculum. The school has committed sports teachers and coaches to train the students for various competitions at the inter-school, taluk, district, and state level competitions. The school has spacious playgrounds for numerous sports and physical activities. This year also, our students actively participated in different sports competitions and won medals, certificates, and trophies. Our hearty congratulations and good wishes to all our young achievers. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಪಠ್ಯ ಬೋಧನೆಯ ಜೊತೆಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಕ್ರೀಡಾ ಚಟುವಟಿಕೆಗಳಲ್ಲಿ ಸೂಕ್ತ ತರಬೇತಿ ನೀಡಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ಅವುಗಳ ಮಹತ್ವವನ್ನು ತಿಳಿಸಲಾಗುತ್ತಿದೆ. ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ಧಾರ್ಮಿಕ ಹಬ್ಬಗಳನ್ನು ನಮ್ಮ ಶಾಲೆಯಲ್ಲಿ ಆಚರಿಸಿ ಆಚಾರ, ಸಂಪ್ರದಾಯ, ಭಕ್ತಿಭಾವಗಳನ್ನು ಮಕ್ಕಳಿಗೆ ತಿಳಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲವಾಗುವಂತೆ ಅಗತ್ಯ ಸಾಮಾನ್ಯ ಜ್ಞಾನದ ಮಾಹಿತಿ ನೀಡುವುದರ ಜೊತೆಗೆ ಶಾಲೆಯಲ್ಲಿ CET ಮತ್ತು NEET ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. The greatness of a culture can be found in its festival. Celebration, sharing the happy moments together and spreading joy all around is a vital aspect of VSIS, which we follow every year nationally and religiously. All the national and religious festivals were celebrated with great zeal and zest. Making students globally relevant is need of the hour, and with the same idea, we introduced NEET and CET coaching from grade 6 to 10 to build a bridge of confidence for facing the university level exams. ಮಕ್ಕಳ ಮನೋಲ್ಲಾಸಕ್ಕಾಗಿ ಧ್ಯಾನ, ಯೋಗ, ಪ್ರವಾಸ, ಮಕ್ಕಳ ಸಂತೆ, ಸಂಗೀತ ಮುಂತಾದ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. The world is my school. The more I travel, the more I learn. It is a trip that requires students to utilize some practical or theoretical experiences they have gained from their education and to use them in the real life setting. To give an adventurous experience to the students, we organize trips from grade nursery to grade 10. ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನದ ಮಹತ್ವ ಮತ್ತು ಅರಿವನ್ನು ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ಶಾಲೆಯಲ್ಲಿ ಚುನಾವಣೆ ನಡೆಸಿ ಮತದಾನ ಮಾಡುವುದರ ಮೂಲಕ ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಅನ್ನು ಆಯ್ಕೆ ಮಾಡಲಾಯಿತು. It's all about we, not just you and me. Strength does not come from physical capacity. It comes from unity. Students take the first taste of democracy and leadership qualities through the voting system in the student council elections. School election was conducted and Ankit R of grade 10 was elected as the school head boy and Pratiksha as the school head girl. Elected members got their badges pinned on investors ceremony. ಮಕ್ಕಳ ಹಿತದೃಷ್ಟಿಯಿಂದ ಕರಾಟೆ, ಯೋಗ, ಧ್ಯಾನ,
ಹೆಣ್ಣು ಮಕ್ಕಳ ಜಾಗೃತಿ ಶಿಬಿರ ಹಮ್ಮಿಕೊಂಡಿದ್ದೇವೆ. ಮಕ್ಕಳಲ್ಲಿ ದೇಶಭಕ್ತಿ ಬೆಳೆಸುವ ಸಲುವಾಗಿ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿಯನ್ನು ಸಹ ಪ್ರಾರಂಭಿಸಲಾಗಿದೆ. Protecting yourself is self-defense. Protecting others is warriorship. As a self-defense activity, we also provide karate coaching for the students. Special awareness is given to the students regarding the protection of girl child. To contribute for the development of young people in achieving their full physical, intellectual, emotional, social and spiritual potentials as individuals, as responsible citizens and as members of national and international communities, we also have scouts and guides. ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ಉನ್ನತಕ್ಕೇರಿಸುವ ಉದ್ದೇಶದಿಂದ ಬೈಜೂಸ್ ಎಕ್ಸಾಮ್, ಸಮ್ಮರ್ ಕ್ಯಾಂಪ್, ಆನ್ಲೈನ್ ಕ್ಲಾಸ್, ಪೋಷಕರ ಸಭೆ ಮತ್ತು ಶಿಕ್ಷಕರ ಸಭೆಗಳನ್ನು ಮಾಡಲಾಗುತ್ತಿದೆ. To assist parents in understanding child's progress at school and find solutions to academic or behavioral problems, periodically parents-teachers meeting is held. 2020ರಲ್ಲಿ ವಕ್ಕರಿಸಿದ ಮಹಾಮಾರಿ ಕೊರೋನಾ ಅವಧಿಯಲ್ಲೂ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಗೃಹಪಾಠ ವೀಕ್ಷಣೆ, ಮಕ್ಕಳ ಯೋಗಕ್ಷೇಮ ವಿಚಾರಿಸುವುದರ ಜೊತೆಗೆ ಮಕ್ಕಳಿಗೆ ಟಿಶ್ಯೂ ಪೇಪರ್ನಿಂದ ಮಾಸ್ಕ್ ತಯಾರಿಸುವ ವಿಧಾನವನ್ನು ಕಲಿಸಿ ದಿನಕ್ಕೊಂದು ಮಾಸ್ಕ್ ಮಾಡಿ ಧರಿಸುವಂತೆ ವಿದ್ಯಾರ್ಥಿಗಳಿಗೆ ಜಾಗೃತಿ ನೀಡಲಾಯಿತು. ಇದರ ಜೊತೆಗೆ ಆನ್ಲೈನ್ ತರಗತಿಗಳನ್ನು ಸಹ ನಡೆಸಲಾಯಿತು. The academic year 2020-21 commenced with the exclusive online classes initially and later a hybrid mode of online classes. Village visits were made to enhance continuity of learning outcome with the help of parents. ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅಂದರೆ ರಾಜ ಸ್ವಂತ ದೇಶದಲ್ಲಿ ಗೌರವಿಸಲ್ಪಟ್ಟರೆ ವಿದ್ವಾಂಸನಾದವನು ಇಡೀ ಜಗತ್ತಿನಲ್ಲೇ ಪೂಜಿಸಲ್ಪಡುತ್ತಾನೆ ಎಂಬ ಸುಭಾಷಿತದಂತೆ ಪ್ರತಿ ವರ್ಷ ರಾಜ್ಯ ಮತ್ತು ಐಸಿಐಸಿ ಪಠ್ಯಕ್ರಮದಲ್ಲಿ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆಯುವುದರ ಜೊತೆಗೆ ವೈಯಕ್ತಿಕವಾಗಿ ರಾಜ್ಯ ಮತ್ತು ಐಸಿಐಸಿ ಪಠ್ಯಕ್ರಮದಲ್ಲಿ ಮಕ್ಕಳು 98% ಅಂಕಗಳನ್ನು ಪಡೆಯುವುದರ ಮೂಲಕ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಗಗನದೆತ್ತರಕ್ಕೆ ಹಾರಿಸಿದ್ದಾರೆ ಎಂದು ಹೇಳಲು ತುಂಬ ಹೆಮ್ಮೆ ಅನಿಸುತ್ತದೆ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಇಂತಹ ಉತ್ತಮ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳು 98% ಅಂಕಗಳನ್ನು ಪಡೆಯಲು ಮಾರ್ಗದರ್ಶಕರಾದ ಶಿಕ್ಷಕರನ್ನು ಹಾಗೂ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ನಮ್ಮ ಆಡಳಿತ ಮಂಡಳಿಯವರು ಸೂಕ್ತ ಪ್ರೋತ್ಸಾಹಧನವನ್ನು ನೀಡುವುದರ ಮೂಲಕ ಸನ್ಮಾನಿಸುತ್ತಾರೆ. There are no secrets to success. It is the result of preparation, hard work and learning from failure. Every year we make an achievement of giving 100% result in state board as well as in ICSC. VSIS class 10th result has always filled us with pride, and 2022-23 batch of 10th standard students have brought laurels to the school by their excellent results. We achieved 100% results in ICSC and state board. This was possible because of the continuous efforts, dedication and hard work of our students along with the guidance of our faculties who take extra classes and other remedial measures to prove them. I congratulate students, parents and teachers for this success. 2018 ಮತ್ತು 2023ರಲ್ಲಿ ICIC ಕೌನ್ಸಿಲ್ನವರು ನಮ್ಮ ಶಾಲೆಯನ್ನು 2 ಬಾರಿ ತಪಾಸಣೆ ಮಾಡಿ ನಮ್ಮ ಶಾಲೆಗೆ ICIC ಪಠ್ಯಕ್ರಮವನ್ನು ಬೋಧಿಸಲು ಸಂಪೂರ್ಣ ಅನುಮತಿಯನ್ನು ನೀಡುವುದರ ಮೂಲಕ ನಮ್ಮ ಶಾಲೆ KGF ತಾಲೂಕಿನಲ್ಲಿ ICIC ಪಠ್ಯಕ್ರಮವನ್ನು ಬೋಧಿಸಲು ಸಂಪೂರ್ಣ ಅನುಮತಿಯನ್ನು ಪಡೆದ ಪ್ರಥಮ ಮತ್ತು ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. Quality comes not from inspection, but from improvement of the production process. To improve the quality of education, encourage the efficient use of resources and refunding, maintain facilities properly, we also undergo inspections periodically. ಪ್ರತಿ ವರ್ಷ ನರ್ಸರಿ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ಅದ್ದೂರಿಯಾಗಿ ಘಟಿಕೋತ್ಸವ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಪೋಷಕರು ಮತ್ತು ಶಾಲೆಯ ನಡುವಿನ ಬಾಂಧವ್ಯವನ್ನು ಉತ್ತಮಗೊಳಿಸುವ ಉದ್ದೇಶದಿಂದ
ಪೋಷಕರ ಸಭೆಯನ್ನು ಏರ್ಪಡಿಸಿದರೆ ಆ ಸಭೆಗೆ ಕೇವಲ ತಂದೆ ತಾಯಂದಿರು ಮಾತ್ರ ಆಗಮಿಸುತ್ತಾರೆ. ಮನೆಯಲ್ಲಿರುವ ಅಜ್ಜ ಅಜ್ಜಂದಿರು ಆಗಮಿಸುವುದಿಲ್ಲ. ಅವರೂ ಸಹ ತಮ್ಮ ಮೊಮ್ಮಕ್ಕಳ ಆಟ ಪಾಠಗಳನ್ನು ವೀಕ್ಷಣೆ ಮಾಡುವ ಸಲುವಾಗಿ ನಮ್ಮ ಶಾಲೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತೆಂದು ಹೇಳಲು ಈ ಸಮಯದಲ್ಲಿ ತುಂಬ ಸಂತೋಷ ಪಡುತ್ತೇನೆ. To encourage all the members in the family, we celebrate Grandparents' Day and Graduation Day for nursery and grade 10. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ದೊರಕದೆ ವಂಚಿತರಾಗುತ್ತಿದ್ದಾರೆ. ಇಂತಹ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ 2024-25ನೇ ಸಾಲಿನಲ್ಲಿ ಎಕ್ಸ್ಪ್ಲೋರ್ ಅಕಾಡೆಮಿ ಸಂಯುಕ್ತಾಶ್ರಮದಲ್ಲಿ ವಿದ್ಯಾಸಂಸ್ಕೃತಿ PU ಇಂಟಿಗ್ರೇಟೆಡ್ ಕಾಲೇಜ್ ಪ್ರಾರಂಭಿಸಲಾಗುತ್ತಿದೆ. ಉತ್ತಮ ನುರಿತ ಅನುಭವವುಳ್ಳ ಕ್ರಿಯಾಶೀಲ ಶಿಕ್ಷಕರು, ಉತ್ತಮ ಮೂಲ ಸೌಕರ್ಯಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವ ಅತ್ಯುತ್ತಮ ವಿದ್ಯಾಭ್ಯಾಸ, ಉತ್ತಮ ಪ್ರಯೋಗಾಲಯ, ಗ್ರಂಥಾಲಯಗಳು, ಪಾಠೋಪಕರಣಗಳು, ಪೀಠೋಪಕರಣಗಳ ಸೌಕರ್ಯವನ್ನು ಒಳಗೊಂಡಿದೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಾಲೇಜನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಗ್ರಾಮೀಣ ಭಾಗದ ನಿಮಗೆಂದೇ ನೀಡುತ್ತಿರುವ ಈ ಪ್ರಯೋಜನವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಎಲ್ಲರಲ್ಲೂ ಕೋರುತ್ತಿದ್ದೇನೆ. Education is our passport to the future. For tomorrow belongs to the people who prepare for it today. Presently, for the purpose of academic excellence and to provide rigorous and comprehensive academic programs that promote excellence in learning, our institutions strive to maintain high standards of education and ensure that students gain a deep understanding in their chosen disciplines. We have come forward to establish pre-university college with CET and NEET coaching to serve as a bridge between high school and higher education, and also preparing the students for university level studies. ಪ್ರೀತಿಯ ಪೋಷಕ ಬಂಧುಗಳೇ, ಮುಗಿಸುವ ಮುನ್ನ ಈ ವಿದ್ಯಾಲಯವು ಸರ್ವ ಜನಾಭಿಮಾನಿಯಾಗಿದೆ, ಸರ್ವ ಧರ್ಮಾಭಿಮಾನಿಯಾಗಿದೆ. ಲೌಕಿಕ ಬದುಕನ್ನು ಸಾರ್ಥಕಗೊಳಿಸುವ ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ ವಿದ್ಯಾ ದೇಗುಲಕ್ಕೆ ತಲೆಬಾಗೋಣ. ಇದು ಗೋಡೆ ಮಾಡುಗಳಿಂದ ಕೂಡಿದ ಬರಿಯ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ. ಇದಕ್ಕೆ ಜೀವ ತುಂಬಿದೆ. ತನ್ನ ಮಡಿಲಲ್ಲಿ ಹಾಡಿದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಹಾಗಾಗಿ ಈ ಶಾಲೆಯ ಕೀರ್ತಿಯು ಎತ್ತರಕ್ಕೆ ಏರುವಂತೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಆ ಅಭಿಮಾನ ಶಾಶ್ವತವಾಗಿ ಎಂದು ವಿನಂತಿಸುತ್ತಾ ಈ ವರದಿಯನ್ನು ತಮ್ಮ ಹಡಿಗಳಲ್ಲಿ ಇಡುತ್ತಿದ್ದೇನೆ. ಧನ್ಯವಾದಗಳು. All is possible to one that believes you can do anything and everything that is within your reach. I would like to conclude by extending my sincere thanks to all the parents, teachers, well-wishers and each one of you who have lent a supportive hand down through the years in all our endeavors to produce a confident, educated and capable batch of students each year, thus shaping the future of your children who are the destiny of this country. As someone so rightly said, in the right formation, the flying power of many wings can achieve twice the distance of any bird flying alone. We owe every one of our achievements to VSIS team. In 15 years, team members may have changed, but the team spirit remains the same. The tradition of excellence continues. Once again, thank you one and all. Jai Hind, Jai Karnataka Mate. ನಿಷ್ಠೆಯುಳ್ಳ ಭಕ್ತ ನಟ್ಟಡಿಗೆಯಲ್ಲಿದ್ದರೂ ಸುಂದರ ಪಟ್ಟಣವೆಂದೆನಿಸುವುದು. ನಿಷ್ಠೆ ಇಲ್ಲದ ಭಕ್ತ ಸುಂದರ ಪಟ್ಟಣದಲ್ಲಿದ್ದರೂ ದಟ್ಟಡವಿ ಕಾರಣ ರಾಮನಾಥ ಅಂತ ಒಂದು ಮಾತಿದೆ. ನಿಷ್ಠೆಯಿಂದ ಮಾಡಿದಾಗ ನಾವು ಯಾವುದೇ ಕೆಲಸ ಆಗಲಿ ಅದು ನಿಜಕ್ಕೂ ತುಂಬ ಸಕ್ಸಸ್ ಆಗುತ್ತೆ. ಅಂದರೆ 15 ವರ್ಷಗಳ ಹಿಂದೆ ನಮ್ಮ ಮೇಡಮ್ ಅವರಾಗಿರ್ಬೋದು, ಸಾರ ಆಗಿರ್ಬೋದು, ಇವರು ನಮ್ಮ ಗ್ರಾಮೀಣ ಮಕ್ಕಳಿಗೆ ಏನಾದರೂ ಒಂದು ಮಾಡಿ ಈ ಒಂದು ವಿದ್ಯಾಸಂಸ್ಕೃತಿ ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿದ ನಂತರ ಈ ಒಂದು ಶಾಲೆ ಗಡಿ ಪ್ರದೇಶ ಮಕ್ಕಳು ಯಾವುದರಲ್ಲೂ ಸಹ
ಕಡಿಮೆ ಇರಬಾರ್ದು, ಎಲ್ಲದರಲ್ಲೂ ಸಹ ಒಂದು ಮೇಲ್ಗೈಯನ್ನು ಸಾಧಿಸಬೇಕು ಅಂತೇಳಿ ಹಂತ ಹಂತವಾಗಿ ಈ ಒಂದು ಪ್ರಾರಂಭ ಮಾಡ್ಕೊಳ್ತಾ ಹೋಗ್ತಾರೆ. ಶೈಕ್ಷಣಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಪಠ್ಯೇತರವಾಗಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ, ಎಲ್ಲ ರಂಗದಲ್ಲಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಾಗಿರ್ಬೋದು ನಮ್ಮ ಶಾಲೆ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಈ ಒಂದು ಶಾಲಾ ವರದಿಯನ್ನು ತುಂಬ ವಿಸ್ತಾರವಾಗಿ ನಮಗೆಲ್ಲ ತಿಳಿಸಿಕೊಟ್ಟಂತಹ ಸುನೀತಾ ಮೇಡಮ್ ಅವರಿಗೆ ಮತ್ತು ಕವಿತಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. We are immensely privileged to share with you the joy of you being selected as a 10th standard higher score teacher. We now got the facilitation of our most inspiring and honored teachers. I request Mrs. Rajeshwari ma'am to help us. Good evening, one and all. I'm very glad to be here today to felicitate our hardworking and sedulousness teachers. It has been proven that recognition of one's efforts is more highly valued than money. Teachers are the guiding lights who lead us on the path of knowledge and wisdom. Their dedication and hard work leave an indelible mark on our journey of learning. Let's take a moment to appreciate and thank all our teachers for their unwavering support and dedication. The teachers whose work was commendable and had contributed the most towards the growth of the children are Ms. Bhavani Priya Madam for Biology, Mr. Kader Pasha Sir for Hindi, Mrs. Shashikala Madam for History Civics, Mrs. Sunita Madam for Kannada, Mr. Manogar Sir for Kannada. I kindly request our beloved Principal Madam and President Sir to come forward to felicitate our teachers. Parents, please give them a big round of applause. They have Ms. done Bhavani the very Priya best. Madam, excellent biology teacher, very sincere, very firm and systematic. She is just so plain that everything is so right with her. Today we take up the pleasure to award our beloved teacher Ms. Bhavani Priya Madam for outstanding in giving 8th centum in biology ICSE board exam 2022-23. Congratulations Madam. Your dedication to learning has made a positive impact on our school and community. Mr. Kader Sir, fabulous Hindi teacher. Our teacher is a beautiful gift given by God because God is the creator of the whole world and the teacher is the creator of a whole nation. Our teacher is such an important creature in the life of student who through his knowledge, patience and love give a strong shape to a student's whole life. You exceptionally well merit this congratulations for your diligent work by giving 7th centum in Hindi. State dedication and passion for teaching are truly appreciated. Being amazing teacher, thanking you for your kindness and support. You are the kind teacher that every student dream of having you. You have made all of us so glad. I'm extremely heartbeat for your congratulations on your prosperity for giving 1 centum in History Civics ICSE Board Exam 2022-23. Clap hands. Congratulations Shashikala Madam. Keep doing awesome. Mrs. Sunita Madam, magnificent Kannada teacher. Your standards were so high for us. You brought out the very best in us. We thank you for your immense hard work in making a student better human being. Words can never do justice to the immense contribution you have made in a student's life. Confronting challenges with quality assurance and certainty is the thing that issues and you have done it. Well done, Mrs. Sunita Madam. We congratulate for achieving 2 centum in Kannada ICSE Board Examination 2022-23. Congratulations, Madam. Mr. Manohar Sir, splendid Kannada teacher. You have proved that dedication and learning end at resulting in excellent outcomes.
continue saying congrats. You have the correct blend of commitment and energy. May the achievement that has come in your direction today lead you to a greater accomplishment in the years to come. Best wishes, Manohar sir, and we congratulate for achieving 2 centum in Kannada State Board Exam 2022 and 23. Congratulations, sir. Your hard work, determination and perseverance serve as a testament to the power of education and the potential that lies within each and every one of us. In addition, I would like to take this opportunity to thank our teachers, staff and our parents for their unwavering support. Introduction, as almost all of us gathered here are aware of the deed done by him. He is none other than Mr. Raghunath sir. I kindly request our beloved Mr. Raghunath sir to come forward and felicitate our school topper. ಜೋರಾದ ಚಪ್ಪಾಳೆಯನ್ನು ಹೊರಬೇಕು. ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಏರಿಸುವ ಒಂದು ಕೆಲಸವನ್ನು ವರ್ಷನ್ನಗೌಡ ಮಾಡಿರ್ತಾರೆ. ಪೂರ್ಣಿಮಾ ಅವರ ಪೇರೆಂಟ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪೂರ್ಣಿಮಾ ಪೋಷಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪೂರ್ಣಿಮಾ ಅನ್ನೋ ವಿದ್ಯಾರ್ಥಿನೂ ಅಷ್ಟೇ ರಾಜ್ಯ ಪಠ್ಯಕ್ರಮದಲ್ಲಿ ತನ್ನ ಮತ್ತೆ ಬರ್ತಾ ಇಲ್ಲ. ನಮ್ಮ ಬಾಲಕೃಷ್ಣ ಸರ್ ಅವರಾಗಿರ್ಬೋದು, ಪ್ರತಿಯೊಂದು ಮಗುವನ್ನು ಸಹ ಓದಬೇಕು ಅಂತೇಳಿ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕವಿತಾ ಮೇಡಮ್ ಅವರು ಅಷ್ಟೇ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತನ್ನ ಜೀವನವನ್ನೇ ಪಣವಾಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಏನೇ ಒಂದು ಸಮಸ್ಯೆ ಬರಲಿ ವಿದ್ಯೆಯಲ್ಲಿ ಆ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ವಿಚಾರಕ್ಕೆ ಬಂದಾಗ ಅಲ್ಲಿನ ಒಂದು ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ತಂದು ಮಕ್ಕಳಿಗೆ ಹಗಲು ರಾತ್ರಿ ಇದ್ದು ಅವರು ಮಕ್ಕಳನ್ನು ಟ್ರೈನಪ್ಪನ್ನು ಮಾಡ್ತಾರೆ, ಪರೀಕ್ಷೆಗೆ ತಯಾರನ್ನು ಮಾಡ್ತಾರೆ. ಈ ಒಂದು ಶಾಲೆಯನ್ನು ಕುರಿತು ನಮ್ಮ ವರ್ಷನ್ಗೌಡ ಅವರು ತನ್ನದೇ ಆದಂಥ ಒಂದು 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ವರ್ಷನ್ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲಿ ಕೂತು ಈ ಒಂದು ಕಾರ್ಯಕ್ರಮದ ಸವಿಯನ್ನು ಉಣ್ಣಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನು ಮಾಡಿಕೊಡ್ತಾ ಇದ್ದೀವಿ. I am Varshan Gowda DR from Dodrahalli. Today I feel very excited and very happy to stand at this position. I would like to first of all dedicate this success to my parents, to all my teachers since class UKG to class 10th, and my parents, teachers and all my friends who have supported me, motivated me, guided me in all situations. And I would like to tell a special thanks to Kavita ma'am and Balakrishna sir, because there were some situations in my class 10 where I went low in my studies. At that time they spoke to me personally and counseled me very well, and they instilled the confidence in me again, and they brought the confidence in me, and I was able to come back to my track once again. I would like to thank all my teachers from lower education to class 10th. It was a very good experience of me from class UKG to class 10th in Vidya Samskruti International School. I have learned a very many good habits, good things in this school from UKG to class 10. And I would like to give a special thanks to my PT masters Arjun sir, Shiopa sir,
because they have trained me in sports as well and helped me perform well in sports as well. And I would like to also thank all my van drivers from class UKG to class 10 because they have dropped me very safely from home to school and again taken me from school to home. Overall, it was a very good experience of me of 11 years in this school and have learnt very good things and have learnt many lessons. I have learnt a perfect meaning of time and the value of time in this school, and I have also learned the purpose of doing the hard work and the purpose to do the hard work. And the school has been a very good turning point for me and have highly motivated me and instilled a high amount of confidence in me. The teachers here are very friendly and approaching, and they all solve all our problems and they motivate us whenever we go in studies, other activities also. Overall, it was a very best experience in my life, one of the best part in my life. Thank you for all those who have helped me to succeed this achievement. Thank you.